ಏನಿಲ್ಲ, ನಮ್ಗೆ ಏನ್ ಕೆಲಸ ಇಲ್ಲ ಮೇಡಮ್. ಈಗ ನಮಗೆ ಅಂತ ಇನ್ ಟೈಮಿಗೆ ಅಧಿಕಾರಿಗಳು ಬಂದ್ಬಿಟ್ಟು ಈ ಕೆಲಸ ಮಾಡಬೇಕು. ಯಾಕಂದ್ರೆ ನಮ್ಮ ಸಾಮಾನ್ಯ ತೆರಿಗೆ ಹಣೆಯಲ್ಲಿ ನಿಮ್ಗೆ ಅಲ್ವಾ ರೊಕ್ಕ ಕೊಡೋದು, ಸಂಬಳ ಕೊಡುವಂತದ್ದು. ನಾನಿಲ್ಲ ಆಕ್ಚುಲಿ ಒಂದು ಲಾಸ್ಟ್ 15 days ಇಂದ ನನಗೆ ಹುಷಾರಿಲ್ಲ. ಅದಕ್ಕೆ ನಾನು ಇವಾಗ ಅಧಿಕೃತವಾಗಿ ನಿನ್ನೆಯಿಂದ ನನಗೆ ತುಂಬಾ ಹುಷಾರಿಲ್ಲದ ಕಾರಣಕ್ಕೆ ನಾನು ರಜೆ ಹಾಕೊಂಡಿದ್ದೀನಿ. ನೀವು ಲೀವ್ ಲೆಟರ್ ಎಲ್ಲ ಹಾಕಿದ್ರಲ್ವಾ? ಹೌದೌದು, ಇಒ ಸಾಹೇಬರಿಗೆ ಮಾತಾಡ್ಬಿಟ್ಟು ಹಾಕಿದ್ದೀನಿ. ಅದಿಲ್ಲ, ಯಾಕಂದ್ರೆ ಇಲ್ಲಿ ಯಾವ ಅಧಿಕಾರಿಗಳು ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಈಗ ನಾವೀಗ ಇವ್ರು ಬಿಲ್ ಕಲೆಕ್ಟರ್ ಅವ್ರಿಗೆ ಕೇಳಕ್ಕಾಗಲ್ಲ ನಾವು. ಅವ್ರ ಇಸ್ ನಾಟ್ ಅಥರೈಸ್ಡ್ ಅವರು. ನಾನು ಮತ್ತೆ ನಮ್ಮ ಇಬ್ಬರೇ ಗೌರ್ಮೆಂಟ್ ಸ್ಟಾಫ್. ಹೌದು ಹೌದು ಹೌದು. ನಾನ್ ಲೀವ್ ಅಲ್ಲಿ ಇರೋದ್ರಿಂದ ಅವ್ರು ಸ್ವಲ್ಪ ಫೀಲ್ಡ್ ಅಲ್ಲಿ ಬಂದ್ಬಿಡ್ತೀವಿ. ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಪ್ರಾಬ್ಲಮ್ ಅಲ್ಲ, ನಾವು ಹೇಳ್ತಿರೋದಷ್ಟೇ. ಸಾರ್ವಜನಿಕರಿಗೆ ಇಲ್ಲಿ ಒಂದು ಉತ್ತಮವಾದ ಸೇವೆ ಕೊಡ್ಬೇಕಲ್ವಾ, ಆ ದೃಷ್ಟಿಯಿಂದ ಅಷ್ಟೇ ನಾವು ಹೇಳ್ತಿರೋದಷ್ಟೇ. ಖಂಡಿತ ಖಂಡಿತ ನಾವು ಅದ್ರ ಬಗ್ಗೆ ನಾವು ಯಾವತ್ತೂ ಇದು ಮಾಡಿಲ್ಲ. ಏನಾದ್ರು ಸಣ್ಣ ಪುಟ್ಟ ತಪ್ಪಿದ್ರೆ ನಾನು ಸರಿ ಮಾಡ್ತೀನಿ. ಆಯ್ತು, ಒಂದು ಕೆಲಸ ಮಾಡಿ, ನೀವು ಯಾವಾಗ ಜಾಯ್ನ್ ಆಗ್ತೀರಾ ಒಂದ್ಸಲ ಹೇಳಿ. ಯಾಕಂದ್ರೆ ನಮ್ ಕೆಲವೊಂದು ಪ್ರಶ್ನೆಗಳಿದೆ ನಮಗೆ. ಯಾಕಂದ್ರೆ ಈಗ ಏನು ಸುಮಾರು ಈಗ ಖಂಡಿತ ಖಂಡಿತ ಬರ್ತು, ಖಂಡಿತ. ಲೈವ್ ಅಲ್ಲ, ಈಗ ಲೈವ್ ಮಾಡೋ ಉದ್ದೇಶ ಏನು? ನಾಳೆ ಒಂದ್ ದಿವಸ ಇಲ್ಲಿ ನಾವು ಹೋಗಿದ್ದಕ್ಕೆ ನಮ್ಗೆ ಏನಾರು ಬೇಕಲ್ವಾ? ಇಲ್ಲಿ ಹೋಗಿದ್ದು ಸಮಸ್ಯೆಗಳು ಹೇಳ್ಬೇಕಲ್ಲ ಅದನ್ನ. ಅಲ್ಲ, ರೈಟಿಂಗ್ ಅಲ್ಲ, ನಾವು ಬರೆಯೋದು ಇಲ್ಲಿ ಅಭಿಯಾನ ಮಾಡ್ಲಿಕ್ಕೆ ಬರೋದು. ಬಂದಿರೋ ಉದ್ದೇಶ ಏನಂತಂದ್ರೆ ಇಲ್ಲಿ ನಿಮ್ಗೆ ಅಧಿಕಾರಿಗಳ ಮೇಲೆ ನಾವು ದೌರ್ಜನ್ಯ ಮಾಡುವಂತದ್ದು. ಅಧಿಕಾರಿ ಏನಪ್ಪಾ ಅಂದ್ರೆ ಅಧಿಕಾರಿಗಳಲ್ಲಿ ಒಂದು ಅರಿವು ಮೂಡಿಸ್ಲಿಕ್ಕೆ ಬಂದಿರೋದು. ಅಲ್ಲ, ನಮ್ಮ ಇವ್ರು ನಮ್ಮ ಕಾರ್ಯದರ್ಶಿ ಮಾತಾಡ್ತಾರೆ. ಮೇಡಮ್ ನಮಸ್ಕಾರ. ನಾವು ದಯಾನಂದ BS, ಶಿವಮೊಗ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, KRS ಪಕ್ಷ. ಮೇಡಮ್, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಸೈಯದ್ ಸೀಮಾ ಅಂತ. ಅದೇ ಇಷ್ಟು ತನಕ ನಮ್ಮ ಇವರು ನಿರಂಜನ್ ಅವ್ರ ಹತ್ರ ಮಾತಾಡ್ತಿದ್ದೆ. ಮೇಡಮ್, ನಾನು ಲೀವ್ ಅಲ್ಲಿ ಇದ್ದೀನಿ, ನನ್ನ ಹೆಲ್ತ್ ಸರಿ ಇಲ್ಲ. ನಾನೊಂದ್ 2-3 ವಿಷಯವನ್ನು ತಿಳಿಸ್ತೇನೆ. ನೀವು ರಜೆಯಲ್ಲಿ ಇದ್ದೀರಾ ಅಂತ ಆಯ್ತು, ಆದ್ರೆ ಒಂದು ವೈಟ್ ಪೇಪರ್ ತಗೊಂಡು ಒಂದು ವೇಸ್ಟ್ ಪೇಪರ್ನೇ PDO ಅವರು ಇಂಥ ದಿನದಿಂದ ಇಂಥ ದಿನದವರೆಗೆ ರಜೆಯಲ್ಲಿ ಇದಾರೆ ಅಂತೇಳಿ ನಿಮ್ಮ ಯಾರು ಬಿಲ್ ಕಲೆಕ್ಟರ್ ಆಗ್ಲಿ ಯಾರೋ ಒಬ್ಬ ಸಿಬ್ಬಂದಿ ಬರ್ದ್ಬಿಟ್ಟು ಅಲ್ಲಿ ಅಣಿಸ್ಲಿಕ್ಕೆ ಏನೋ ತೊಂದ್ರೆ ಇದೆಯಾ? ಸಾರ್ವಜನಿಕರು ಬಂದ್ರೆ ಈಗ ನಿಮ್ಮಲ್ಲಿ ಏನೋ ಕೆಲಸ ಆಗ್ಬೇಕು. ನಿಮ್ಮ ಲೀವ್ ಇದ್ದಾಗ ಆತರ ಇನ್ಫಾರ್ಮ್ ಮಾಡ್ತೀವಿ. ಈಗ ಎಷ್ಟು ದಿನ ರಜೆಯಲ್ಲಿ ಇದ್ರ ಮೇಡಮ್? ಎಷ್ಟು ದಿನ ರಜೆಯಲ್ಲಿ ಇದ್ರ? ಇವಾಗ ನಿನ್ನೆ ನಾನು ಒಂದಿನ ಅಂತ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಇವರು ಡಾಕ್ಟರ್ಸ್ ಸ್ವಲ್ಪ ಹೆಲ್ತ್ ಇದರಿಂದ ಅಡ್ಮಿಟ್ ಆಗಕ್ಕೆ ಹೇಳಿದ್ರು. ಹಂಗಾಗಿ ನಾನು ಇವಾಗ ಪೂರ್ತಿ ರಜೆ. ಅಲ್ಲ, ಪರವಾಗಿಲ್ಲ, ನೀವು ಒಂದಿನನೇ ತಗೊಂಡ್ರಿ. ಒಂದಿನ ಅಲ್ಲ, 1 ಗಂಟೆ ಅಲ್ಲ, 1 ನಿಮಿಷ ಕೂಡ ಇಂಪಾರ್ಟೆಂಟ್ ಇರುತ್ತೆ ಸಾರ್ವಜನಿಕರಿಗೆ. ಬೇರೆ ದೂರಿಂದ ಬಂದಿರ್ತಾರೆ, ನೀವು ಬರ್ತಾರೆ ಅಥವಾ ಯಾರ ಹತ್ರ ಕೇಳ್ಬೇಕಂತ ಗೊತ್ತಿಲ್ಲ, ಸುಮ್ಮನೆ ಕೂತಿರ್ತಾರೆ ಅವ್ರು ವೇಸ್ಟ್ ಮಾಡ್ಕೊಂಡು. ಆ ಕಡೆಯಿಂದ ಅವ್ರದ್ದು ಟೈಮ್ ವೇಸ್ಟ್, ಪೆಟ್ರೋಲ್ ವೇಸ್ಟ್, ಮಾನಸಿಕ ನೆಮ್ಮದಿನೂ ವೇಸ್ಟ್ ಆಗುತ್ತೆ. ಕಿರುಕುಳ ಆಗ್ಬಿಡುತ್ತೆ ಇಲ್ಲಿ ಬಂದು ಕೆಲಸ ಆಗಿಲ್ಲ ಅಂತ. ನೀವು ಎಲ್ಲಾದ್ರೂ ಕೇಳಿ ಊರ್ ಜನಕ್ಕೆ, ಅಲ್ಲಿ ಇದ್ದು ಊರ್ ಜನಕ್ಕೆ ಏನಾದ್ರು ನಮ್ಮಿಂದ ಏನಾದ್ರು ಆತರ ಅಲ್ಲ, ಇದೇ ಕೆಲವರು ನಿಮ್ ಬಗ್ಗೆ ಒಳ್ಳೆಯವರು ಹೇಳಿದ್ದಾರೆ, ಕೆಲವರು ಹೇಳ್ತಿದ್ರೆ ಇಲ್ಲಿ ಅವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ನಿಮ್ಮ ಕ್ಯಾಬಿನ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದು PDO ಕಚೇರಿ ಅಂದ್ಕೊಂಡು ಎಲ್ಲಿದೆ ಬೋರ್ಡ್ ಮೇಡಮ್? ನಿಮ್ಮ ಟೇಬಲ್ ಮೇಲೆ PDO ಅಂದ್ಕೊಂಡು ಪದನಾಮ ಎಲ್ಲಿದೆ? ರಿನೋವೇಷನ್ ನಡೀತಾ ಇದೆ ಆಫೀಸ್. ರಿನೋವೇಷನ್ ನಡೀಲಿ ಮೇಡಮ್, ಟೆಂಪರರಿ ಆಗಿ ಒಂದ್ ಚಿಕ್ಕದ ಮರದ ಪೀಸ್ ತಗೊಂಡು ಅದ್ರ ಮೇಲೆ ಪೇಪರ್ ಅಣಿಸ್ಲಿಕ್ಕೆ ಏನೋ ತೊಂದ್ರೆ ಇದೆಯಾ? ಆ ಬೋರ್ಡ್ ಮೇಲ್ಗಡೆ ಒಂದು ಪೇಪರ್ ಅಣಿಸ್ಲಿಕ್ಕೆ ಡೋರ್ ಮೇಲ್ಗಡೆ ಏನೋ ತೊಂದ್ರೆ ಇದೆಯಾ? ಮತ್ತೆ ಅದನ್ನ ಮಾಡ್ಬೇಕು ಅಲ್ವಾ? ನಿಮ್ಮ ಅವರು ಬಿಲ್ ಕಲೆಕ್ಟರ್ ಯಾರು ಇದಾರೆ, ಅವ್ರಿಗೂ ID ಕಾರ್ಡ್ ಅನ್ನ ನೀವು ಕೊಡ್ಬೇಕು, ವೇರ್ ಮಾಡ್ಕೊಳಕ್ಕೆ. ನೀವು ಇನ್ಕ್ಲೂಡಿಂಗ್ ನೀವು ಹಾಕೋಬೇಕು. ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಮತ್ತೆ ನಾವು ಇನ್ನೊಂದ್ಸಲ ಬರ್ತಾ ಇರ್ತೀವಿ. ಇದೇ ನಿಮ್ಮ ಅವ್ಯವಸ್ಥೆನ ಮತ್ತೆ ನಮ್ಗೆ ತೋರಿಕೆ ಮಾಡ್ಕೊಡ್ಬೇಡಿ ದಯವಿಟ್ಟು, ಆಯ್ತಾ? ಈಗ ಅಲ್ಲಿ ವೈಟ್ ಪೇಪರ್ ಅಲ್ಲಿ ನಿಮ್ಮ ಬಿಲ್ ಕಲೆಕ್ಟರ್ ಫೋನ್ ಮಾಡ್ಬಿಟ್ಟು PDO ಅವರು ರಜೆಯಲ್ಲಿ ಇದಾರೆ ಇವತ್ತು ಅಂದ್ಕೊಂಡು ಬರ್ದ್ಬಿಟ್ಟು ಈಗಲೇ ಅಣಿಸ್ಲಿಕ್ಕೆ ಹೇಳಿ. ನಿಮ್ಮ SD ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಆದಷ್ಟು ಬೇಗ ಇಲ್ಲಿ ಕಚೇರಿ ಬರ್ಲಿಕ್ಕೆ ಹೇಳಿ. ಬಂದ್ರಾ? ನಾವ್ ಅವ್ರಿಗೆ ಮಾತಾಡ್ತೀವಿ, ಅವ್ರು ಬಂದಿದಾರಂತೆ. ಬರ್ರಿ ರಮೇಶ್ ಅವ್ರು, ಬರ್ರಿ. ನೀವೇನ SD ಅವರು? ಬರ್ರಿ, ನಿಮ್ ಚೇರ್ ಅದು ಕೂತ್ಕೊಳ್ಳಿ. ರಮೇಶ್ ಅವ್ರು ಬರ್ರಿ. ಈಗ ನೀವು ಈ ಗ್ರಾಮ ಪಂಚಾಯತಿಯ SD ಅವರು ಅಲ್ವಾ? ಏನ್ ನಿಮ್ಮ ಹೆಸರು? ಸಚಿನ್ ಅಂತ ಹೇಳಿ. ಸಚಿನ್ ಅಂತ. ನಿಮ್ಗೆ ID ಕಾರ್ಡ್ ಇಲ್ಲ ಸರ್? ನಿಮ್ಗೆ ಸಚಿನ್ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ? ನೀವೇ SD ಅಂತ ಹೇಗೆ ಗೊತ್ತಾಗ್ಬೇಕು ಹೇಳಿ? ಕೊಟ್ಟಿಲ್ಲ ಸರ್ ID ಕಾರ್ಡ್, ನಾವು ಮಾಡಿಸ್ಕೋಬೇಕಿತ್ತು. ಎಷ್ಟು ದಿನ ಆಯ್ತು ನೀವು ಬಂದು? ಇಲ್ಲಿಗೆ ಬಂದು ನೇರ್ಲಿ ಒಂದು 5.5 years ಆಯ್ತು. 5.5 years ಆದ್ರೆ ನಿಮ್ಗೆ ID ಕಾರ್ಡ್ ಇಲ್ವಾ? ID ಕಾರ್ಡ್ ಟಿಪಿಂದ ಯಾವ್ದು ವಿಷಯ ಮಾಡಿಲ್ಲ ಸರ್ ನಮ್ಗೆ. ಟಿಪಿಂದ ನೀವು ಕೇಳ್ಬೇಕು ತಾನೆ, ನಿಮ್ ಜವಾಬ್ದಾರಿ ಇರಲ್ವಾ? ಇಲ್ಲಿ ಬಂದು ಈ ಕೆಲಸ ಮಾಡ್ತೀರಿ, ಒಂದು ಜವಾಬ್ದಾರಿ ತಗೊಂಡು ಜನ ಸೇವೆಗೆ ನಾನು ಮಾಡ್ತೀನಪ್ಪ ಅಂತ. ಆ ಜವಾಬ್ದಾರಿ ನೀವು ಮಾಡಲ್ಲ? ಮಾಡ್ತಿದ್ದೀವಿ ಸರ್.
ಅದೇ 5 ವರ್ಷ ಆದ್ರೆ ನಿಮ್ಗೆ ಕೊಟ್ಟಿಲ್ಲ ಅಲ್ವಾ? ಟಿಪಿ ಇಂದ ನಮಗೆ ಮತ್ತೆ ಅದನ್ನ ಕೇಳಿ ತಗೋಬೇಕು ನೀವು, ಫೋನ್ ಮಾಡಿ ಅವರಿಗೆ. ಯಾವ್ದು ಇಶ್ಯೂ ಮಾಡಿಲ್ಲ ಸರ್ ಇದುವರೆಗೂ. ಐಡಿ ಕಾರ್ಡ್ ನಾವೇ ಸಮ್ಟೈಮ್ಸ್ ಎಲೆಕ್ಷನ್ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ನಾವೇ ಸೆಲ್ಫ್ ಐಡಿ ಮಾಡ್ಕೊಂಡು ನಿಮ್ ಟಿಪಿ ಭದ್ರಾವತಿ ಅಲ್ವಾ ಇದು? ಅವ್ರಿಗೆ ಕೇಳ್ತೀವಿ, ಇವ ಅವರೇ ನಿಮ್ಗೆ ಮೇಲಧಿಕಾರಿ. ನಮಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಅವರೇ. ಇದು ತೀರ್ಥೇಶ್ ಅವರೇ, ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಎಲ್ಲರಿಗೂ ಐಡಿ ಕಾರ್ಡ್ ಎಲ್ಲ 5 ವರ್ಷದಿಂದ ಅವ್ರ ಕಚೇರಿಯಲ್ಲ ಐಡಿ ಕಾರ್ಡ್ ಇಲ್ವಾ? ಹೋಗೋಣ ಅಲ್ಲಿಗೆ. ನೋಡಿ ಸಾರ್ವಜನಿಕರು ಎಷ್ಟು ಬೇಕಾಬಿಟ್ಟು ಕೆಲಸ ಮಾಡ್ತಾರಂತ. ಸಾರ್ವಜನಿಕ ತೀರ್ಥೇಶ್ ಒಂದ್ ನಿಮಿಷ. ಸಿಬ್ಬಂದಿಗಳಿಗೆ ಒಳ್ಳೆ ರೀತಿಯ ಪ್ಯಾಕೇಜ್ ಇದೆ, ಒಳ್ಳೆ ಸಂಬಳ ಇದೆ. ಇವಾಗ ಎಲ್ಲೂ ಸಂಬಳ ಕಮ್ಮಿ, ಆ ರೀತಿ ಒಂದು ಅನಾನುಕೂಲ ಯಾವ್ದು ಇಲ್ಲ, ಒಳ್ಳೆ ಸಂಬಳ ಇರುತ್ತೆ. ಆಮೇಲೆ ಇವರು ಡ್ಯೂಟಿ ಸಮಯ ಕೂಡ ಅಷ್ಟೇ, ಇವರು 8 ಅವರ್ಗಿಂತ ಎಕ್ಸಿಕ್ಯೂಟಿವ್ ಆಫೀಸರ್ ನಮಗೆ ಸಪ್ಲೈ ಮೇಲೆ ಕೆಲಸ ಮಾಡಲ್ಲ ಇವರು. ಆ ಐಡಿ ಕಾರ್ಡ್ ವ್ಯಾಲಿಡ್ ಆಗಲ್ಲ ನಾವು ಮಾಡ್ಕೊಳ್ಳೋದು. ಅಲ್ಲ, ನಿಮ್ಮ ಇಒ ಅವರಿಗೆ ಕೇಳ್ಬಿಟ್ಟು ಹೋಗ್ಬೇಕು. ಇಒ ಅವರು ತಾಲೂಕ್ ಪಂಚಾಯತಿಂದ ನಿಮ್ಗೆ ಐಡಿ ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ಅದು ಅವರ ಬೇಜವಾಬ್ದಾರಿ, ಆಮೇಲೆ ಕರ್ತವ್ಯ ಲೋಪ ಅವ್ರದ್ದು ಕೂಡ. ಆಯ್ತಾ? ಅವರು ಐಡಿ ಕಾರ್ಡ್ ಆಗ್ತಿಲ್ಲ ಅಂದ್ರೆ ಅವ್ರ ಅಶಿಸ್ತು ಕೂಡ. ಅವ್ರು ಯಾವ ರೀತಿ ಕೆಲಸ ಮಾಡೋದಂತ ಒಬ್ಬ ಮನುಷ್ಯನ ಅವನ ವ್ಯಕ್ತಿತ್ವದ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಆಯ್ತಾ? ಕುತ್ಕೊಳ್ಳಿ. ಆಯ್ತಾ? ನಿಮ್ಗೆ ಎಲ್ಲಿದೆ ಸರ್ ಟೇಬಲ್ ಮೇಲೆ ಪದನಾಮ ಇರ್ಬೇಕಲ್ವಾ? ಎಲ್ಲಿದೆ? ಅಲ್ಲಿರೋದಲ್ಲ, ಅದು ಸಿಬ್ಬಂದಿ ವಿವರ. ಪದನಾಮ ಅಂದ್ರೆ ಟೇಬಲ್ ಮೇಲೆ ಇರೋದಕ್ಕೆ ಪದನಾಮ ಅಂತಾರೆ. ನಿಮ್ಗೆ ಹಾಜರಾತಿ ಬುಕ್ ಎಲ್ಲಿದೆ ಸರ್? ಈಗ ನೀವು ಬಂದ್ರಲ್ಲ, ತೋರಿಸ್ಬೇಕು ನೋಡ್ರಿ. ಹಾಜರಾತಿ ಬುಕ್ ಎಷ್ಟು ಸಿಬ್ಬಂದಿಗಳು ಇರೋದು ಒಟ್ಟು? ವಿಡಿಯೋ ಮುಖಾಂತರ ಅಟೆಂಡೆನ್ಸ್ ತೋರಿಸಿಲ್ಲ ಸರ್. ಪರವಾಗಿಲ್ಲ, ತೋರಿಸ್ರಿ. ಎಲ್ಲ ತೋರಿಸ್ಬೋದು. ಸಾರ್ವಜನಿಕರು ಕೆಲಸ ಮಾಡುವಾಗ ಅಟೆಂಡೆನ್ಸ್ ಎಲ್ಲ ಅದರ ತೋರ್ಸಕ್ ನೀವು ನೋಡಿಬೇಕಾ? ನೀವು ನೋಡಿ ಸರ್. ಆಯ್ತು. ಈ ಅಟೆಂಡೆನ್ಸ್ ಬುಕ್ ಅಲ್ಲಿ ನೀವು ಸೈನ್ ಮಾಡಿದ್ರ? ಎಲ್ಲಿ ಸೈನ್ ಮಾಡಿದ್ರಿ? ಅಲ್ಲಿ ಈಗ ನೀವು ಬಂದಿರೋದು ಎಷ್ಟು ಗಂಟೆಗೆ ಸರ್? NRI ವರ್ಕ್ ನಡೆದಿದೆ. ಇಲ್ಲೊಂದು ಕಾಲುವೆ ವರ್ಕ್ ನಡೀತಾ ಇದೆ, ಕಮ್ಯುನಿಟಿ ವರ್ಕ್ಸ್. ಏನೋ ಸಾಕ್ಷಿ ಇದೆ, ನೀವು ಅಲ್ಲಿ ಹೋಗಿ ಬಂದಿರ ಅನ್ನೋದಕ್ಕೆ? ಹೋಗಿ ಬಂದ್ರೆ ಸಾಕ್ಷಿ ಇಲ್ಲ, ಅಂದ್ರೆ ಹೋಗೇ ಸರ್ ಬರೋದು. ಯಾಕೆಂದ್ರೆ ಬೆಳಿಗ್ಗೆ ಅವರು 7:30 ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ. ಹೋಗ್ಬಿಟ್ಟು ಇಷ್ಟು ಮಾಡ್ಬಿಟ್ರಿ ಕೆಲಸ ಅಂತ ಹೇಳಿ ಮೆಜರ್ಮೆಂಟ್ ಕೊಟ್ಬಿಟ್ಟೆ ಬರ್ಬೇಕು ನಾವು. ಅದೇ ಕೊಟ್ಬಿಟ್ಟು ಬಂದ್ರಿ. ನಿಮ್ಗೆ ಗೂಗಲ್ ಲೊಕೇಶನ್ ಇವೆಲ್ಲ ಇರ್ತಾವಲ್ಲ, GPS ಎಲ್ಲ, ಆತರ ನೀವು ಅಲ್ಲಿ ಹೋಗಿ ಬಂದಿರಕ್ಕೆ ಅನ್ನೋದು ಇದೆಯಾ? ಆತರ ನಾವು ಫೋಟೋ ಸರ್ ಮೆಜರ್ಮೆಂಟ್ ಕೊಡ್ಬೇಕು, ಬರ್ಬೇಕು. ಯಾಕೆಂದ್ರೆ ಹೇಳ್ತೀರಾ ನಾವು ಹೇಳಿಕೆ ನಂಬ್ಲಿಕ್ಕೆ ಆಗುತ್ತಾ? ಎಲ್ಲರೂ ಹೋದಾಗ ಈಗ ಅಲ್ಲಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಸುಳ್ಳಾಗುತ್ತೆ. ಬೇಕಾದ್ರೆ ಹೋಗೋಣ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ನಿಮಗೆ ಬೇಕಾದ್ರೆ ಕೆಲಸ ತೋರಿಸ್ತೀನಿ. ಅವ್ರನ್ನ ಕೇಳ್ಬಿಟ್ರೆ ನಾವು ಬಂದಿನ ಇಲ್ಲ ಅಂತ ಹೇಳ್ಬಿಟ್ಟು, ನಾನು ಮೆಜರ್ಮೆಂಟ್ ಕೊಟ್ಟು ಬಂದಿನ ಇಲ್ಲ ಅಂತ ಅವ್ರು ಹೇಳ್ಬಿಡ್ಲಿ, ನಾನು ನಮಗೆ ಹೋಗ್ತೇನೆ. ನಮ್ಮ ಫೋಟೋ ಏನ್ ತಗೊಳ್ಳಿ ಸರ್? ನಾನು ಜಸ್ಟ್ ಮೆಜರ್ಮೆಂಟ್ ಕೊಡಕೋ ಡೈಲಿ ಫೋಟೋ ತಗೊಂಡ್ ನಾನು ಫೈಲ್ ಸರ್ ಪರ್ ಡೇ ಸ್ಟಾರ್ಟ್ ಆದಾಗ ಕೊಡ್ತೀವಿ ಒಂದು ಫೋಟೋ. ಸರಿ ಆಯ್ತು. ಇನ್ಮೇಲೆ ಐಡಿ ಕಾರ್ಡ್ ವೇರ್ ಮಾಡಿ. ಆಮೇಲೆ ಆದಷ್ಟು ಅದನ್ನ ನಾವು ಮಾತಾಡ್ತೀವಿ, ಇವರಿಗೆ ಮಾತಾಡ್ತೀವಿ. ಸಮಯ ಆದ್ರೆ ಎಂಟ್ರಿ ಮಾಡ್ಬೇಕು. ನೀವು ಎಲ್ಲಿಗೆ ಹೋಗಿ ಬಂದಿರಿ, ಯಾವ ಫೀಲ್ಡ್ ಅಂತ ಎಂಟ್ರಿ ಮಾಡ್ಬೇಕು. ಆಗಕ್ಕ ಗುಬ್ಬಕ್ಕ ನಾನು ಅಲ್ಲಿ ಹೋಗಿದ್ದೆ ಅಕ್ಕ, ಇಲ್ಲಿ ಹೋಗಿದ್ದೆ ಅಕ್ಕ ಅಂದ್ರೆ ಆಗಲ್ಲ. ಆಯ್ತಾ? ಅದನ್ನ ನಾವು ಕೇಳ್ತೀವಿ, ಅವ್ರು ಇವರಿಗೆ ಮಾತಾಡ್ತೀವಿ. ಬನ್ನಿ ಯಾರ ಕಂಪ್ಲೇಂಟ್ ಮಾಡಿದ್ರೆ ಫೋನ್ ಮಾಡ್ರಿ. ನೀವು ಪಕ್ಷದಿಂದ ಬರ್ಬೇಡ್ರಿ. ರೈತರಿಗೆ ಸಮಸ್ಯೆ ನಮ್ಮರ ಯಾರ ಕೇಳಿದಾರ? ಆಮೇಲೆ ಊರಲ್ಲೆಲ್ಲ ನಮ್ಮ ಸಮಸ್ಯೆ ಕೇಳ್ತೀವಿ. ನಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಇಲ್ವಾ? ಕೇಳಿದ್ರ ಅವ್ರ್ಯಾರ ಓಡೋದ್ರು, ಇವ್ರ್ಯಾರ ಓಡೋದು, ಯಾರು ಓಡೋದ್ರ ನೋಡು. ನೀನ್ ವೈಯಕ್ತಿಕ ಬರ್ತೀಯಪ್ಪ, ಇದು ಬೆಚ್ಚಿಪ್ಪ. ಪಕ್ಷ ಅಭಿಯಾನ ಮಾಡ್ಲಿಕ್ಕೆ ಬಂದಿರೋದು. ಮಾಡ್ರಿ.
ಅದು ಬಿಟ್ಟು ಅವ್ರು ಓಡೋದ್ರು ಇವ್ರು ಪಕ್ಷ ಬಿಟ್ಟು ಬರ್ರಿ. ಅಲ್ಲ ನಾವು ಬಂದಿರೋದು ಯಾವ್ದೇ ರೀತಿ ಸಮಸ್ಯೆ ಅಲ್ಲ, ಅಭಿಯಾನ ಸಮಸ್ಯೆ ಏನಿಲ್ಲ. ಸಮಸ್ಯೆ ಏನಿದೆ? ಒಂದು ವಿಚಾರ ಪಕ್ಕದಲ್ಲಿ ಪ್ರಧಾನಮಂತ್ರಿ ಹಾಸ್ಪಿಟಲ್ ಇದೆ, ಅಲ್ಲಿ ಏನ್ ಹೋಗಿದ್ ಗೊತ್ತಾ, ಇಲ್ಲಿ ಒಂದು ಸಣ್ಣದಿದೆ. ಮುಂದಿನ ದಿನಗಳಲ್ಲಿ ಒಂದು PH ಲೆವೆಲ್ ಅಲ್ಲಿ, ಅಂದ್ರೆ ಈಗ ಇರೋದು ಸಮುದಾಯ ಆರೋಗ್ಯ ಕೇಂದ್ರ ಇದೆ, ಆಯ್ತಾ. ಅದನ್ನ ಲೆಟರ್ ಇಲ್ಲಿ ನಮ್ಮ ಹತ್ರ ಇದೆ. ಈಗ ಅದನ್ನೇ DOH ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಮಾತಾಡಿದೀವಿ. ಈಗ ನಾವು ಆನೆಯವರಿಗೆ 7,000 ಜನಗಳು ಇದ್ದಾರೆ, ಆಯ್ತಾ. 7,000 ಜನಗಳು ಇದ್ದಾರೆ. ಆ ಜನಕ್ಕೆ ಒಂದು ಏನಪ್ಪಾ, ಈ ಒಂದು ಜನರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು. ಇಲ್ಲಿ ನೋಡ್ರಿ, ಜಸ್ಟ್ ಈಗ ಈಗ ಅಲ್ಲಿ ಹೋಗಿ ಅಭಿಯಾನ ಮಾಡ್ಕೊಂಡ್ ಬರ್ತಿರೋದು ನಾವು. ಜನ ಸೇವೆ ಮುಂಚೆ ನಾವು ಒದ್ದಾಡ್ತಾ ಇದ್ದೀವಿ, ಜಾಗ ಇರೋದಕ್ಕೆ ಸುಮ್ಮನೆ ಜಾಗ ನಾವು ಏನಕ್ಕೆ ಬಂದಿರೋದು, ಅಭಿಯಾನ ಸಮಸ್ಯೆ ನೀವೇ ಬಗೆಹರಿಸಿ ನಾವೇ ತೀರೋದು. ಸಮಸ್ಯೆ ಮತ್ತೆ ಅವರೇ ನೀನ್ ಎಷ್ಟೋ ಮಂದಿ ID ಕಾರ್ಡ್ ಹಾಕಬೇಕು, ಅವೆಲ್ಲ ಮಾಡ್ಬೇಕು. ಅದು ಸರ್ಕಾರ ಬಿಡ್ರಿ, ನೋಡ್ರಿ ನೀವೇ ಮಾಡಿ ನಾಳೆಯಿಂದ ಮಾಡ್ಲಿ ಅವರು ಮಾಡ್ಲಿ. ಸರ್ಕಾರದಲ್ಲಿ ರೂಲ್ಸ್ ಇದೆ, ಒಂದು ಶಿಸ್ತು ಇರಬೇಕು. ಅದನ್ನ ನಾವು ಹೇಳಿ, ತಾಲೂಕು ಆಫೀಸಲ್ಲೂ ನಾವು ಮಾಡಿದೀವಿ, ಜಿಲ್ಲಾಧಿಕಾರಿ ಕಚೇರಿಯಲ್ಲೂ ಮಾಡಿದ್ವಿ. ಇದು ಅಭಿಯಾನ ಮಾಡ್ತಿರೋದು, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಚರ್ಚೆ ಮಾಡ್ರಿ, ಚರ್ಚೆ ಮಾಡ್ತಾ ಇದೀವಿ ಅಷ್ಟೇ. ತಹಸೀಲ್ದಾರ್ ಓಡೋದು ಅಂತ ನಮ್ಮ ಅದು ಓಡಾಗಿರ್ಬೋದು. ಅವರು ಆ ಟೇಬಲ್ ಅಲ್ಲಿ ಯಾರು ಏನು ನಾವು ಸಮಯ ನಮ್ಮ ಹಕ್ಕದು. ಒಂದ್ ನಿಮಿಷ ತಡೀರಿ, ನಮ್ಮ ಹಕ್ಕದು. ಮತ್ತೆ ಅವ್ರಿಗೆ ನಮ್ ದುಡ್ಡಿಂದ ಅವ್ರಿಗೆ ಸಂಬಳ ಕೊಡ್ತಿರೋದು ನಾವು. ನಮ್ ದುಡ್ಡಿಂದ ಸಂಬಳ ಹೊಟ್ಟೆ ಉರಿಯತ್ತೆ, ಕೆಲಸ ಮಾಡ್ಬೇಕು, ಹೊಟ್ಟೆ ಉರಿಯತ್ತೆ. ಇಲ್ವಲ್ಲ, ಯಾರು ಇಲ್ವಲ್ಲ ಇಲ್ಲಿ ಸೇವೆ ಮಾಡೋರಿಲ್ಲ. ಯಜಮಾನ್ರೆ, ಸಮಸ್ಯೆ ಇಲ್ಲ ಅಂತ ಅಲ್ಲ, ಅವರು ಕೆಲಸದಲ್ಲಿ ಸಮಸ್ಯೆ ಇದ್ರೆ ಮನೇಲಿ ಕೂತ್ಕೊಂಡು ಆಗತ್ತಾ, ನೀವ್ ಹೇಳ್ರಿ. ಹೋಗಿ ಬಂದಿರೋದು ಏನ್ರಿ, ಇಲ್ಲ, ನಾವು ಫೋನ್ ಮಾಡಿ ಸಮಸ್ಯೆ ನನ್ನ ಅವ್ರ ಮನೇಲಿ ಕೂತ್ಕೊಂಡು ಆಗತ್ತಾ? ಸಮಸ್ಯೆ లేదు, మనకు సమస్య లేదు, మనకు సమస్య ಸ್ವಾಮಿ. ಊರಿನ ಸಮಸ್ಯೆ ಕರ್ನಾಟಕ ಸಮಸ್ಯೆ, ಕರ್ನಾಟಕ ಸರ್ಕಾರದ ಸಮಸ್ಯೆ, ಸರ್ಕಾರದ ಸಮಸ್ಯೆ ಇದು. ಬರ್ರಿ ಬರ್ರಿ. ಕೆಲಸ ಮಾಡಿಲ್ಲ ನೋಡ್ರಿ, ಸಮಸ್ಯೆ ಇಲ್ಲ ಅಂದ್ರೆ ಅಧಿಕಾರಿಗಳು ಕಚೇರಿ ಬರಬೇಕಾ ಬೇಡವಾ? ಸಮಸ್ಯೆ ಮಾತ್ರ ಬರ್ಬೇಕಾ ಹೇಗೆ? ಸಮಸ್ಯೆ ಯಾವ ಬರುತ್ತಂತ ನಿಮ್ಗೇನು ಗೊತ್ತಿರುತ್ತಾ? ಅಧಿಕಾರಿಗಳು ಕರ್ತವ್ಯ ಸಮಯದಲ್ಲಿ ಆಫೀಸಲ್ಲಿ ಇರ್ಬೇಕಾ ಬೇಡವಾ? ನೀವು ಕೇಳಿದ್ರೆ ಪ್ರಶ್ನೆ ತಪ್ಪೇನ್ರಿ? ನಾವ್ ಹೇಳ್ತಾ ಇರೋದು, ಇಲ್ಲಿ ಸಮಸ್ಯೆ ಇಲ್ಲ ರೀ, ಅಧಿಕಾರಿ ಎಷ್ಟೊತ್ತಿಗಾರು ಬರ್ಲಿ ಅಂದ್ರೆ ಅವನು ಮನೇಲಿ ಇರ್ತಾನೆ. ನಿಮ್ಗೆ ಯಾರು ಅರ್ಜೆಂಟ್ ಸಮಸ್ಯೆ ಐತೆ, ಏನ್ ಮಾಡ್ತೀರಾ? ವ್ಯವಸ್ಥೆ ಆರುತ್ತಲ್ಲ, ಸರ್ಕಾರ ಸಂಬಳ ಕೊಡೋದು, ಸರ್ಕಾರ ಕೆಲಸ ಮಾಡ್ಬೇಕು. ಇವ್ರಲ್ಲಿ ಸಮಸ್ಯೆ ಇಲ್ಲ ರೀ, ನಾವು ಜನ ಕಂಪ್ಲೇಂಟ್ ಮಾಡಿಲ್ಲ ರೀ, ಅವ್ನು ಹೆಂಗಾರು ಬರ್ಲಿ ಅಂತ ಆಗುತ್ತಾ? ಅದನ್ನ ಅವ್ರು ಮಾತಾಡ್ತಿದ್ರು ಯಜಮಾನ್ರು. ನಿಮ್ಗೆ ನಾಳೆ ದಿನ ಏನೋ ಕೆಲಸ ಮೇಲೆ ಬಂದಿರ್ತೀರ, ಟಕ್ಕಂತ ಆಫೀಸಿಗೆ ಹೋಗಿ ಕೆಲಸ ಮಾಡ್ಕೊಳಂಗ್ ಇರ್ಬೇಕು, ಅದು ನಿಮ್ ವ್ಯವಸ್ಥೆ. ನೀವು ನಾಳೆ ದಿನ ಇದೇ ರೀತಿ ಅವ್ಯವಸ್ಥೆ ಬಿಟ್ಟು ಹೋಗ್ಬಿಟ್ರೆ ನಾಳೆ ದಿನ ನಾವೇ ಅನುಭವಿಸ್ಬೇಕು, ನಮ್ಮ ಮಕ್ಕಳೇ ನಿಮ್ಮ ಮಕ್ಕಳುಗಳೇ ಅನುಭವಿಸ್ಬೇಕು. ಸರ್ಕಾರಿ ಟೈಮಲ್ಲಿ ಸರ್ಕಾರ ಸಂಬಳ ಕೊಡೋದು, ಅವನು ಸರ್ಕಾರಿ ಟೈಮಲ್ಲಿ ಇರ್ಬೇಕು. ಅವನು ಯಾರು ಏನೋ ಫ್ರೀಯಾಗಿ ಮಾಡ್ತಾ ಇಲ್ಲ, ಸಂಬಳ ಒಳ್ಳೊಳ್ಳೆ ಇದೆ ಅವ್ರಿಗೆ. ಸಂಬಳ ಸರ್ಕಾರಿ ಅಧಿಕಾರಿ ಒಳ್ಳೆ ಸಂಬಳ ಇದೆ. ಕೆಲವರಿಗೆ 70-80 ಸಾವಿರ ಸಂಬಳ ಇದೆ, ಗೊತ್ತಾ ನಿಮ್ಗೆ? 10 ಗಂಟೆ 12 ಗಂಟೆ ಬರ್ತಾರೆ, 10 ಗಂಟೆ 12 ಗಂಟೆ ಬರ್ತಾರೆ. ಇದನ್ನ ನಾವು ಕೇಳ್ತಾ ಇರೋದು ನಮ್ಮ ಪಕ್ಷದಿಂದ. ನಮ್ಮ ಪಕ್ಷದ ಬಗ್ಗೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ರಿ, ನಾವು ಜನರಿಗೆ ಒಳ್ಳೇದು ಮಾಡ್ತಾ ಇರೋದು, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಕಡೆ ನೀವು ನಾವೇ ಎಷ್ಟೋ ಸಲ ತಾಲೂಕು ಆಫೀಸ್ಗೆ ಹೋಗಿದ್ವಿ, ಯಾರು ಇರಲ್ಲ. ಯಾಕೆ? ಇದೇ ಅವ್ಯವಸ್ಥೆ, ಯಾರು ಕೇಳಲ್ಲ, ಅಧಿಕಾರಿನೇ ಕೇಳಲ್ಲ. ಯಾಕೆ ಕೇಳಲ್ಲ? ಮಾಡ್ಬೇಕು. ಇವತ್ತು ನಿಮ್ಗೆ ನಾವು ತಪ್ಪು ಅನಿಸ್ತೀವಿ, ಆದ್ರೆ ನಾಳೆ ದಿನ ನೀವು ಬಂದಾಗ ಕೆಲಸ ಆಗತ್ತೆ ಅಂತಿದ್ರೆ ಪಕ್ಷದವರು ಒಳ್ಳೆ ಕೆಲಸ ಮಾಡ್ತಿರ್ತಾರ, ಅದರಿಂದ ಇವತ್ತು ನಮ್ಗೆ ಹೋಗಿದ ಕೆಲಸ ಆಯ್ತಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಏನು ಬೇಡ, ಸುಮ್ಮನೆ ಇರ್ಲಿ ನೀವೆಲ್ಲ, ಸುಮ್ಮನೆ ಸಮೀರ್ ಅವರೇ ಹಕ್ಕಿದೆ ಅವೆಲ್ಲ.
ಸರಿನಾ? ಆದ್ರೆ ನಾವು ಸಮಸ್ಯೆ ನಾನೇ ಕೇಳ ಕ್ವಶನ್ ಮಾಡಬಾರ್ದ ಅಧಿಕಾರಿಗಳು ಕ್ವಶನ್ ಕೇಳಿಲ್ಲ. ನೀನ್ ಕೇಳು, ನೀವು ಇದನ್ನ ಬಿಚ್ಚಿಟ್ಟು ಕೇಳು. ಕೇಳ ಸಮಸ್ಯೆ ಇದ್ರೆ ಸಮಸ್ಯೆ ಏನ್ ಸಮಸ್ಯೆ ಇದ್ರೆ ನೋಡಿ. ಅಭಿಯಾನ ಮಾಡ್ತಿದ್ರು ಯಾವ ಅಭಿಯಾನ ಮಾಡ್ತೀವಿ? ಯಾವ ಅಭಿಯಾನ ಮಾಡ್ತೀವಿ? ಮಾಡಿ ಒಳ್ಳೇದು ಜನಸೇವೆ ಮಾಡ್ತೀವಿ, ನಾವು ಮಾಡ್ಕೊಂತೀವಿ. ನಮ್ಮೂರ್ನ ಮಾಡ್ಕೊಂತೀವಿ. ಅಲ್ಲ ನಮ್ಮ ಅಭಿಯಾನ ಅಂದ್ರೆ ಕೇಳ್ರಿ, ಇಲ್ಲಿ ಕೇಳ್ರಿ. ಅಭಿಯಾನ ಅಂದ್ರೆ ಗೊತ್ತಾ? 4 ಜನ ಕುಂದಿಸ್ಕೊಂಡು ಹೇಳೋದಲ್ಲ, ಅಭಿಯಾನಕ್ಕೆ ಒಂದು ರೂಲ್ಸ್ ಇರುತ್ತೆ. ನೀವ್ ಅಭಿಯಾನ ಅಲ್ಲ, ಅದಕ್ಕೆ ನಾವು ಸರ್ಕಾರ ನೀನೆ ರೂಲ್ಸ್ ನಮ್ಮ ಪಂಚಾಯತಿ ಅಧ್ಯಕ್ಷ ಪರ್ಮಿಷನ್ ತಂದು ಇಲ್ಲಿ ಬರಕ್ಕೆ ಏನಕ್ಕೆ ಯಾರು ಸರ್ಕಾರ ಅಭಿಯಾನ ಮಾಡೋದ್ಮೇಲೆ ಅಭಿಯಾನ ಮಾಡು. ಒಂದ್ ನಿಮಿಷ ತಡೀರಿ. ನೀನು ಅಭಿಯಾನ 4 ಜನ ಬಂಧುಗಳೇ ನಮಸ್ಕಾರ. ನಾವು ಬೆಳಗ್ಗೆಯಿಂದ ಎಷ್ಟು ಅಭಿಯಾನ ಮಾಡಿದೀವಿ ಸಾರ್ವಜನಿಕಗೋಸ್ಕರ, ನೀವು ನೋಡಿರ್ಬೋದು. ಇಲ್ಲಿ ಇಬ್ರು ಒಂದು ಮಾತು ಹೇಳಿದ್ರೆ ಅಂದ್ರೆ ಸಾರ್ವಜನಿಕರು ಅಂದ್ರೆ ಇಲ್ಲಿನ ಜನತೆ, ಇಲ್ಲೇನು ಸಮಸ್ಯೆ ಇಲ್ಲ ರೀ, ಅವ್ರು ಹೆಂಗಾದ್ರು ಬರ್ತಾರ್ರಿ ಅಂತ ಒಂದು ಮಾತು ಹೇಳಿದ್ರು. ಸಮಸ್ಯೆ ಇದ್ದಾಗ ಮಾತ್ರ ಅಧಿಕಾರಿಗಳು ಕಚೇರಿಯಲ್ಲಿ ಇರ್ಬೇಕಾ? ಸಂಬಳ ತಗೊಳ್ಳೋದವ್ರು ಏನಕ್ಕೆ? ನಾವು ಇಂಥ ದಿನ ಡ್ಯೂಟಿಯಲ್ಲಿ ಇರ್ತೀವಿ, ಇಷ್ಟು ಟೈಮಲ್ಲಿ ಡ್ಯೂಟಿ ಮಾಡಿದ್ವಿ, ಅದಕ್ಕೆ ಸಂಬಳ ತಗೊಳ್ಳೋದು. ಅದೇ ನಮ್ಮ ಪ್ರಶ್ನೆ. ಸಾರ್ವಜನಿಕರು ಒಳ್ಳೇದ್ ಬೇಕಂತ ನಾವು ಮಾಡ್ತಿರೋದು. ನೀವು ಆಲ್ರೆಡಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನಮ್ಮ ಪಕ್ಷದ ಬಗ್ಗೆ ಗಮನಿಸಿರ್ತೀರ ನಾವು ಏನಕ್ಕೆ ಮಾಡ್ತೀವಿ ಅಂತ. ಸರ್ಕಾರ ಸಂಬಳ ತಗೊಳ್ತಾನೆ. ಒಬ್ಬ ಅಧಿಕಾರಿ ಬೆಳಿಗ್ಗೆ 10ರಿಂದ ಸಂಜೆ 5:30 6 ಗಂಟೆವರೆಗೆ ಡ್ಯೂಟಿ. ಆ ಡ್ಯೂಟಿ ಸಮಯದಲ್ಲಿ ಅವ್ರು ಇರ್ಬೇಕು. ಊರಲ್ಲಿ ಸಮಸ್ಯೆ ಬಂದಾಗ ಅಧಿಕಾರಿಗಳು ಮಾತ್ರ ಬರ್ಬೇಕು ಅಂದ್ರೆ ಇದು ಯಾವ ರೀತಿ ಇದು ಅಲ್ವಾ? ಜನ ಇಲ್ಲೇನು ಸಮಸ್ಯೆ ಇಲ್ಲ ರೀ, ನಿಮ್ಗೇನ್ರಿ ತೊಂದ್ರೆ ಅಂತ ನಮ್ ಕೇಳ್ತಾರೆ. ಅಂದ್ರೆ ಸಮಸ್ಯೆ ಯಾವಾಗ ಬರುತ್ತಂತ ನಿಮ್ಗೇನು ಗೊತ್ತಿರುತ್ತಾ? ನಿಮ್ಗೇನು ಗೊತ್ತಿದೇನ್ರಿ ಪ್ರಕಾಶ್ ಸಮಸ್ಯೆ ಯಾವಾಗ ಬರುತ್ತಂತ? ಈಗ ಮನೇಲಿ ಏನೋ ಒಂದಿನ ಇರ್ತದೆ, ಬೇರೆ ದಿನ ನೀವು ಮದುವೆಗೆ ಹೋಗಿರ್ತೀರಾ, ಇವತ್ತು ಕಚೇರಿಗೆ ಹೋಗುವಂತ ಇರ್ತೀರಾ. ಕಚೇರಿಯಲ್ಲಿ ಆಫೀಸರೇ ಇಲ್ಲ ಅಂದ್ರೆ, ಟೈಮ್ ಸರಿ ಬಂದಿಲ್ಲ ಕೆಲಸ ಆಗುತ್ತೆ ನಿಮ್ದು? ಆಗತ್ತಣ್ಣ ನಿಮ್ದು? ಸರ್ಕಾರಿ ಸಂಬಳ ತಗೊಳ್ಳೋದು ಯಾರಿಗೂ ಕೆಟ್ಟ ಸಂಬಳ ಇಲ್ಲ. ಏನೋ ಒಂದು 5,000 6,000 10,000 ದುಡಿತಾರಂತಿಲ್ಲ. ಅವ್ರ ಮನೆ ಕೆಲಸ ಮಾಡ್ಕೊಂಡ್ಬಂದು ಇಲ್ಲಿ ಒಂದು ಪಾರ್ಟ್ ಟೈಮ್ ಮಾಡ್ತಾರೆ ಅಂತ ಒಳ್ಳೆ ಸಂಬಳ ಇದೆ. ಈಗೆಲ್ಲ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗೂ ಮಿನಿಮಮ್ ಡಿ ಗ್ರೇಡ್ ಇಂದ ಹಿಡಿದು 30,000 ಮೇಲೆ ಇರೋ ಸಂಬಳ, ಆರಾಮ ಜೀವನ. ಅದ್ರಲ್ಲೂ ಇವರು ಬೇಕಾಬಿಟ್ಟಿ ಬೆಳಗ್ಗೆ ನಾವು ಬಂದಾಗ ಮೇಲ್ಗಡೆ ನಾಡ ಕಚೇರಿಯಲ್ಲಿ ಒಬ್ರು VA ಇದ್ರು, ಐಡಿ ಕಾರ್ಡ್ ಹಾಕೊಂಡಿಲ್ಲ, ಕಾಮನ್ ಮ್ಯಾನ್ ತರ ಬಂದು ಟೇಬಲ್ ಅಲ್ಲಿ ಕೂತಿದ್ದಾರೆ. ಅವ್ರು ಯಾರು ಏನೋ? ಈಗ ಈ ಅಣ್ಣನೇ ಹೋಗ್ತಾರೆ ಅಲ್ಲಿಗೆ ಕೆಲಸ ಆಗ್ಬೇಕಂತ VA ಹತ್ರ. ಅಲ್ಲಿ ಯಾರಂತ VA ಅಂತ ನೋಡ್ತಾರ ಅವರು, ಯಾರ ಹತ್ರ ಕೇಳ್ತಾರೆ ಏನೋ ಕೆಲಸ ಆಗ್ಬೇಕು. ಅವ್ರಿಗೆ ಐಡಿ ಕಾರ್ಡ್ ನಾವು ಪ್ರಶ್ನೆ ಮಾಡಿದ್ವಿ, ಯಾರು ಸರ್ ನೀವು, ನಿಮ್ಮ ಐಡಿ ಕಾರ್ಡ್ ಇಲ್ಲ ಅಂತ. ಅವರು ಕಚೇರಿಯಿಂದ ಹೋದವರು ಇನ್ನೂ ಬಂದಿಲ್ಲ. ಅವರು ಅಲ್ಲಿ ಇನ್ನೊಬ್ರು ಮೇಡಮ್ ಅವರು ಅಷ್ಟು ಐಡಿ ಕಾರ್ಡ್ ತಂದಿಲ್ಲ. ಎಲ್ಲಿ ನಾವು ಫೇಸ್ಬುಕ್ ಲೈವ್ ಅಲ್ಲಿ ಬರ್ತೀವಿ, ಎಲ್ಲಿ ನಮ್ಮ ಮೇಲೆ EO ಅವರು ನೋಟಿಸ್ ಕೊಡ್ತಾರೆ ಕರ್ತವ್ಯ ಲೋಪ ಅಂದ್ಕೊಂಡು ಭಯ ಪಟ್ಟು ಐಡಿ ಕಾರ್ಡ್ ತರ್ಲಿಕ್ಕೆ ಮನೆಗೆ ಹೋಗಿದಾರೆ ಅವರು. ಈಗ ಜನ ಅವರು ಕೆಲ್ಸಕ್ಕೆ ಹೋದಾಗ ಏನ್ ಮಾಡ್ತಾರೆ? ಅವ್ರು ಕಾಯ್ಬೇಕು. ಜನ ಟೈಮ್ ಕೊಟ್ಟು ಅವ್ರ ಪೆಟ್ರೋಲ್ ಕೊಟ್ಟು ಅವ್ರ ಮಕ್ಕಳನ್ನೆಲ್ಲ ಅಲ್ಲಿ ಬಿಟ್ಟಿರ್ತಾರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಕರ್ಕೊಂಡ್ ಬರ್ಬೇಕು. ಇರಪ್ಪ ನಾನು ಇಲ್ಲಿ ಕಚೇರಿಯಲ್ಲಿ ಇದೀನಿ, ಬರ್ತೀನಿ ಅಂದ್ರೆ ಅವ್ರ ಮಕ್ಕಳು ಕಾಯ್ಕೊಂಡಿರ್ಬೇಕು ಅಲ್ವಾ? ಈಗ ಮಳೆ ಬಂತಂದ್ರೆ ಏನ್ ಮಾಡ್ತಾರೆ ಅವ್ರ ಮಕ್ಕಳು? ನಮ್ಮ ಅಪ್ಪಾಜಿ ಬರ್ತಾರೆ, ಕಚೇರಿಗೆ ಹೋಗಿದ್ದಾರೆ, ಬರ್ತಾರೆ ಅಂದ್ರೆ ಮಳೆ ನಿಂತ್ಕೊಂಡಿರ್ತಾರೆ. ಇದನ್ನೆಲ್ಲ ಸಾರ್ವಜನಿಕರು ತಿಳ್ಕೊಬೇಕು. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಾವು ಎಂತ ಕಚೇರಿ ಕೇಳ್ತೀವಿ, ಎಲ್ಲಾ ಕಚೇರಿಯು ಸರ್ಕಾರಿ ಕಚೇರಿ, ಸರ್ಕಾರದ ಕಚೇರಿಗಳಲ್ಲಿ ಸಾರ್ವಜನಿಕರು ಇನ್ಕ್ಲೂಡಿಂಗ್ ನಾವು ಕೂಡ ಸಾರ್ವಜನಿಕ ಸೇವೆ ಮಾಡೋರು ಕೇಳುವಂತ ಹಕ್ಕು ನಮ್ಗಿದೆ. ಧನ್ಯವಾದಗಳು ಬಂಧುಗಳೇ. ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ನಾವು ಇವತ್ತಿಲ್ಲಿ ಯಾರಿಗೋ ಕೇಳ್ಬಿಟ್ಟು ಹೀರೋಗಳಾಗ್ಬೇಕು ಅಂತ ಬಂದಿರೋರಲ್ಲ ನಾವು. ಇಲ್ಲಿ ಯಾರೇ ಈ ತರ ಸಮಸ್ಯೆ ಇದ್ದಾಗ ಕೇಳ್ಬೇಕು, ನಮ್ಮೂರಲ್ಲೂ ಕೇಳೋಂತ ಹುಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವು ಬಂದಿರೋದು. ಒಬ್ಬೊಬ್ರಿಗೆ ಧೈರ್ಯ ಇರಲ್ಲ ಕೇಳೋದಕ್ಕೆ, ಈ ತರ ಬಂದು ಧಮಕಿ ಹಾಕ್ತಾರೋ ಇನ್ನೊಂದ್ ಹಾಕ್ತಾರೋ ಅಂತ ಅಧಿಕಾರಿಗಳು ಇದಕ್ಕೋಸ್ಕರ ಎದುರುತ್ತಾರೆ. ಕೆಲ್ಸ ಆಗಲ್ಲ, ನಾಳೆ ನಮಗೆ ಏನೋ ಒಂದು ತೊಂದರೆ ಮಾಡ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಯಾವ್ದೇ ಸಾರ್ವಜನಿಕರಾಗಿರ್ಬೋದು, ಹಳ್ಳಿ ಇರೋ ಪ್ರತಿಯೊಬ್ಬ ಪ್ರಜ್ಞಾವಂತ ವಿದ್ಯಾವಂತ ಸಮೇತ ಒಂದು ಪ್ರಶ್ನೆ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಏನಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ನಾಳೆ ನಂದು ಏನಾರ ಕೆಲ್ಸಕ್ಕೆ ಹೋದಾಗ ನನಗೆ ಅಲ್ಲಿ ಅಡೆತಡೆ ಮಾಡ್ತಾರೆ, ನಂದು ಫೈಲ್ ಸರಿ ಇದ್ರು ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಇಂಥ ಉದ್ದೇಶಗಳು ಇಟ್ಕೊಂಡು ಅಧಿಕಾರಿಗಳು ನಮಗೆ ಮೋಸ ಮಾಡ್ತಾರೆ ಅಂತ ಉದ್ದೇಶದಿಂದ ಯಾವ್ದೇ ಒಬ್ಬ ಪ್ರಜೆ ಸಮೇತ ಕೇಳ್ತಾ ಇಲ್ಲ. ಆದ್ರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಟಿ ಶರ್ಟ್ ಹಾಕೊಳ್ದೇ ಇರ್ಲಿ, ಇವತ್ತು ಹೋಗಿ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಲೋಪಗಳಾಗಿರ್ಬೋದು, ಅವ್ರು ಮಾಡ್ತಿರೋ ಅವ್ಯವಹಾರಗಳಾಗಿರ್ಬೋದು, ಸರ್ಕಾರಿ ಸಮಯದಲ್ಲಿ ಇಲ್ಲಿ ಕೆಲ್ಸದ್ ಬಿಟ್ಟು ಬೇರೆ ಕಡೆ ಊಟಕ್ಕೆ ಹೋಗಿರ್ತಾರೆ, ತಿಂಡಿಗೆ ಹೋಗಿರ್ತಾರೆ, ಅವ್ರ ಪರ್ಸನಲ್ ಕೆಲಸಗಳಿಗೆ ಹೋಗಿರ್ತಾರೆ. ಇದನ್ನೆಲ್ಲ ನಾವು ಪ್ರಶ್ನೆ ಮಾಡೋದ್ರಿಂದ ಇವತ್ತು ಎಷ್ಟೋ ಜನ ಸಾರ್ವಜನಿಕ ಅಧಿಕಾರಿಗಳು ಅವರ ಚೇಂಬರ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾರೆ. ಕಾರಣ ಏನು?
ನಾವು ಇವತ್ತು ಹೋಗಿ ಎಲ್ಲ ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, DC ಆಫೀಸು, ನಮ್ಮ ತಾಲೂಕ್ ಕಚೇರಿಗಳು, ಪೊಲೀಸ್ ಸ್ಟೇಷನ್ ಸಮೇತನು ಹೋಗಿ ಇವತ್ತು ನಾವು ಪ್ರಶ್ನೆಗಳು ಮಾಡ್ತಾ ಇದೀವಿ. ಏನಕ್ಕೆ ಪ್ರಶ್ನೆಗಳು ಮಾಡ್ತಾ ಇದೀವಿ ಅಂತಂದ್ರೆ, ಇವತ್ತು ಯಾರೋ ಇದ್ದಂತವ್ರು, ಅಧಿಕಾರದಲ್ಲಿ ಇದ್ದಂತವ್ರು ಹೋದ್ರೆ ಅವರಿಗೆ ಫೋನಲ್ಲಿ ಹೇಳಿದ್ರೆ ಕೆಲಸ ಆಗುತ್ತೆ. ಆದ್ರೆ ಒಬ್ಬ ಸಾರ್ವಜನಿಕ, ಒಬ್ಬ ಬಡವ, ಯಾರೋ ಓಟ್ ಹಾಕಿರೋನು ಅಲ್ಲಿಂದ ಬಂದಿ, ಆ ಊರಿಂದ ದೂರದಿಂದ ಬಸ್ ಚಾರ್ಜ್ ಹಾಕೋ ಬಂದಿ ಇಲ್ಲಿ ಒಂದು ಕಚೇರಿಗೆ ಬಂದಾಗ ಅಧಿಕಾರಿಗಳಿಲ್ಲ ಅಂತ ಅಂದ್ರೆ ಅವನ್ ಪರವಾಗಿ ಯಾರು ಬರ್ತಾರೆ, ಯಾರು ಕೇಳ್ತಾರೆ? ಇದು ನಮ್ ಸಮಸ್ಯೆ. ಇದನ್ನ ನಾವು ಹೋಗ್ಲಾಡಿಸ್ಬೇಕು. ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕ ಸ್ಥಳದಲ್ಲಿ ಇದ್ದು ಕೆಲಸ ಮಾಡ್ಬೇಕು, ಅನುಕೂಲ ಆಗೋ ರೀತಿಯ ಕೆಲಸ ಮಾಡ್ಬೇಕು ಅಂತ ಹೇಳಿ ನಾವಿವತ್ತು ಸ್ವಂತ ದುಡಿಮೆಯಿಂದ ಖರ್ಚಲ್ಲಿ ನಾವು ಪೆಟ್ರೋಲ್ ಹಾಕೋ ಬಂದ್ಬಿಟ್ಟು ಇವತ್ತು ಅಭಿಯಾನಗಳು ಮಾಡ್ತೀವಿ. ಏನಕ್ ಮಾಡ್ತೀವಿ ಅಂತ ಅಂದ್ರೆ, ಇವತ್ತು ನಾಳೆ ಈ ಹುಡ್ಗ ನೋಡ್ತಾ ಇದ್ದಾನೆ, ನಾವು ತೋರಿಸ್ರಿ ಅಲ್ಲಿ, ನಾಳೆ ಇವನ್ ಕೇಳ್ಬೇಕು ಬಂದು ಗ್ರಾಮ ಪಂಚಾಯತಿಲಿ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ಬೇಕು. ನನ್ ಕೆಲ್ಸ ಯಾಕಾಗಿಲ್ಲ, ಯಾಕೆ ಈ ತರ ಮಾಡ್ತಾ ಇದೀರಾ ಅಂತ ಕೇಳ್ಬೇಕು ಅನ್ನೋ ಉದ್ದೇಶ ನಮ್ದು. ಇವತ್ತು ನಾವು ಗುಲಾಮ್ಗಿರಿಲಿ ಬದುಕೋತರ ಆಗ್ಬಾರ್ದು, ಯಾರೋ ಒಬ್ರಿಂದಾನೇ ಬಂದು ನಾವು ಕೇಳೋ ಅಂತದ್ ಆಗ್ಬಾರ್ದು, ಇನ್ನೊಬ್ರು ಹಿಡ್ಕೊ ಬಂದೆ ಕೇಳ್ಬೇಕನ್ನೋದು ಆಗ್ಬಾರ್ದು ಅನ್ನೋ ಉದ್ದೇಶ ನಮ್ದು. ಹಾಗಾಗಿ ಸ್ನೇಹಿತರೆ, ಯಾರೇನೇ ವಿರೋಧ ಮಾಡ್ಲಿ, ಏನೇ ಮಾಡ್ಲಿ, ನಮಗೇನ ಎದ್ರಿಗೆ ಅಂಜಿಕೆ ಭಯ ಅನ್ನೋದೆಲ್ಲ ಏನಿಲ್ಲ. ಯಾಕೆಂದ್ರೆ ಇವತ್ ನಾವು ನಮ್ ಸ್ವಂತ ದುಡ್ಡಿಂದ ನಾವು 4 ಜನಕ್ಕೆ ಹೆಲ್ಪ್ ಆಗ್ಲಿ, ನಾಳೆ ಪ್ರಶ್ನೆ ಮಾಡ್ಲಿ ಜನಗಳು ಅನ್ನೋ ಉದ್ದೇಶದಿಂದ ಬಂದು ಇವತ್ತು ಕೇಳ್ತಾ ಇದೀವಿ. ಹಾಗಾಗಿ ನಮಗೆ ಹೆಮ್ಮೆ ಇದೆ. ಇವ್ರ ಫಸ್ಟಿಗೆ ನಮಗೆ ಅವಮಾನನೇ, ಎಲ್ಲೇ ಹೋದ್ರು ಅವಮಾನನೇ. ಯಾಕೆ ಅಂತ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ನಾವು KRS ಪಾರ್ಟಿಯವರು ಅಂದ್ರೆ ಯಾರು, ನಾವ್ ಯಾವ ರೀತಿಯಾಗಿ ಇವತ್ತು ಚುನಾವಣೆಗಳನ್ನು ಎದುರಿಸಿ ಇವತ್ತು ಬಂದು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿ ನಮ್ ಕೆಲಸಗಳನ್ನ ಮಾಡಿಸ್ಕೊಂತ ಇದೀವಿ ಅಂತ ಹೇಳಿ ಕೆಲವ್ರಿಗೆ ಗೊತ್ತಿಲ್ಲ, ನಮ್ಮನ್ನ ಗಮನಿಸಿಲ್ಲ ಅನ್ಸುತ್ತೆ ಅವರು. ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರು ಗಮನಿಸ್ತಾರೆ, ನೋಡ್ತಾರೆ, ಅವರೇ ನಮ್ ಜೊತೆಗೆ ಬಂದು ಕೆಲಸ ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿಗಳು ಇವತ್ತು ತುಂಬಾ ನಡೆದಿದಾವೆ, ಮುಂದೇನೂ ನಡೀತವೆ. ಬಟ್ ಒಂದು ಅವೇರ್ನೆಸ್, ಒಂದು ಬದಲಾವಣೆ ಅನ್ನೋದಕ್ಕೋಸ್ಕರ ಇವತ್ತು ಈ ಲೈವ್ ವಿಡಿಯೋ ಮಾಡ್ಕೊಂತ ಪ್ರತಿಯೊಬ್ಬರಿಗೆ ಎಚ್ಚರಿಕೆ ಮೂಡಿಸ್ತಾ ಇದೀವಿ. ಈಗ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವ್ರು ಮಾತಾಡ್ತಾರೆ. ಈಗ ಈ ಊರಿನ ಗ್ರಾಮಸ್ಥರು ಇಲ್ಲೇ ಇದ್ದೀರಾ, ನಿಮ್ ಊರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕಾ ಬೇಡವಾ? ಬೇಕಾ ಬೇಡವಾ ಸರ್? ಅದು ಅಲ್ಲ, ಅದು ಇಷ್ಟೇ ಈ ಊರಿನ ಜನಸಂಖ್ಯೆ ಎಷ್ಟು? 7,000 ಜನಸಂಖ್ಯೆ ಇದೆ. ಆ ಜನಸಂಖ್ಯೆಗೆ ಅದಲ್ಲ ಅದು, ಆಯ್ತಾ? ಅದು ಬೇಕು. ಅದನ್ನು ನಾವು ಬೇಡಿಕೆ ಮಾಡ್ಬಿಟ್ಟು ಮಾನ್ಯ DHO ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದೀವಿ. ನೀವು ನಮ್ಗೆ ಏನಾಗ್ಬೇಕು, ನಮ್ ರಿಲೇಷನ್, ನೀವ್ ಯಾರು ಊರವರು ಯಾರು ಅಲ್ಲ, ಆದ್ರೆ ನಾವು ಏನಕ್ ಮಾಡ್ತಾ ಇದೀವಿ, ನಿಮ್ಮ ಒಳ್ಳೇದಕ್ಕೆ. ಈಗ ನೀವ್ ಯಾರು ಏನಕ್ ದುಡಿತೀರಿ ಹೇಳ್ರಿ? ಏನಕ್ ದುಡಿತೀರಿ? ನಮ್ಗೇನೋ ಕೊಡಕ್ ದುಡಿತಿದ್ರ? ನಿಮ್ ಮನೆಗ್ ಕೊಡಕ್ ದುಡಿತೀರಿ. ನಿಮ್ ಮನೆಯವ್ರ ಆರೋಗ್ಯ ಇರ್ಬೇಕು ಮೇನು. ಆರೋಗ್ಯ ಅನ್ನೋದು ಕೋಟಿ ದುಡ್ಡು ಕೊಟ್ರು ಸಿಗಲ್ಲ, ಜನರಿಗೆ ಒಳ್ಳೇದಾಗ್ಬೇಕು. ನಿಮ್ ಊರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರ್ಬೇಕು. ಒಂದು ಮಿನಿಮಮ್ 20 ಬೆಡ್ ಇರುವಂತ, ಯಾರು ಹೋಗಿ ಅಡ್ಮಿಟ್ ಆಗ್ಬೇಕು. ಏನೋ ಒಂದು ಆಯ್ತು, ಇಲ್ಲಿ ಜ್ವರ ಬಂತು, ಅಡ್ಮಿಟ್ ಆಗಕ್ಕೆ ಎಲ್ಲಿ ಹೋಗ್ಬೇಕು ನೀವು? ಯಾರಿಗಾರು ನೀವು ಗ್ರಾಮಸ್ಥರು ಹೇಳಿ, ಪಕ್ಕದ ಊರಿಗೆ ಹೋಗ್ಬೇಕು, ಇಲ್ಲ ಹೊಳೆಹೊನ್ನೂರು ಹೋಗ್ಬೇಕು, ಶಿವಮೊಗ್ಗ ಹೋಗ್ಬೇಕು. ಆರೋಗ್ಯ ಚೆನ್ನಾಗಿರ್ಬೇಕು ಮೇನ್ ಆಗಿ. ಅದ್ರ ಉದ್ದೇಶವಾಗಿ ನಾವು ಮಾಡ್ತಿರೋದು ನಿಮ್ಗೋಸ್ಕರ. ಜನತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಧನ್ಯವಾದಗಳು ಬಂಧುಗಳೇ. ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ತಿದ್ದಾರೆ. ಬಂಧುಗಳೇ ನಮಸ್ಕಾರ. KRS ಪಕ್ಷದ ಜಿಲ್ಲಾಧ್ಯಕ್ಷ ನಾನು SK ಪ್ರಭು ಅಂತೇಳಿ. ಇವತ್ತಿನ ದಿವಸ ಆನ್ವೇರಿಯಲ್ಲಿ ಕೆಲವು ಆಫೀಸ್ಗಳ ಅಭಿಯಾನ ಮಾಡಕ್ಕೆ ಅಂತೇಳಿ ಬಂದಿದ್ವಿ. ಅಭಿಯಾನ ಶಾಂತಿಯುತವಾಗಿ ಅಭಿಯಾನ ನಡೀತಾ ಇತ್ತು. ಕೆಲವು ಅಧಿಕಾರಿಗಳು ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಲೀವ್ ಲೆಟ್ರು ಅದ್ವಿ ಇನ್ನೊಂದಾಗ್ಲಿ ಮಾಡ್ಲಂಗೆ ಅತ್ಲ ಇತ್ಲ ಹೋಗಿದ್ರು. ಅದನ್ನ ಪ್ರಶ್ನೆ ಮಾಡ್ಬೇಕಾರೆ ಇಲ್ಲಿಯ ಜನ ಬಂದು ನಮ್ಮನ್ನ ಪ್ರಶ್ನೆ ಮಾಡಿದ್ರು. ಸ್ವಲ್ಪ ಹೆಚ್ಚಿನ ಒಂದು ಇದ್ರ ರೀತಿಯಲ್ಲೇ ನೀವು ಚಕಮಕಿ ನಡೀತು. ನೀವು ಈ KRS ಬಟ್ಟೆ ಹಾಕ್ಯನ್ ಬರ್ರಿ, ವೈಯಕ್ತಿಕ ಬರ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವತ್ತು KRS ಪಕ್ಷ ಯಾಕೆ ರಾಜ್ಯದಲ್ಲಿ ಹುಟ್ಟಿದೆ ಅಂದ್ರೆ, ರಾಷ್ಟ್ರೀಯ ಪಕ್ಷಗಳು ಸರಿಯಾದ ರೀತಿಯಿಂದ ಜನಗಳಿಗೆ ಸ್ಪಂದನೆ ಇರ್ಲಿಕ್ಕೆ ಇವತ್ತು KRS ಪಕ್ಷ ಹುಟ್ಟಿದೆ. ಇದು ಹುಟ್ಟಿದ ಒಂದು ವರ್ಷದೊಳಗೆ ಇದೇ ಹೊಳೆನರಸೀಪುರದಾಗೆ ರೇವಣ್ಣ ಮತ್ತು ರೇವಣ್ಣರ ಬೆಂಬಲಿಗರು ಕಲ್ ತಗೊಂಡು ನಮ್ಮ KRS ಪಕ್ಷಕ್ಕೆ ಹೊಡೆದಿರೋದು ಕಂಡು ಬಂದಿತ್ತು. ಅದು ಆದ್ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು KRS ಪಕ್ಷ ಎತ್ತರಕ್ಕೆ ಬೆಳೆದು ನಿಂತಿದೆ. ಇವತ್ತು ಆನ್ವೇರಿ ನಾಡ ಕಚೇರಿ ಅಥವಾ ಗ್ರಾಮ ಪಂಚಾಯತಿ ಒಂದೇ ಒಂದು ನಾವು ಪ್ರಶ್ನೆ ಮಾಡ್ತಾ ಇಲ್ವ, ಇವತ್ತು ಪೊಲೀಸ್ ಸೂಪರಿಂಟೆಂಡೆಂಟ್ ಕಚೇರಿಯಲ್ಲೂ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಬಂಧುಗಳೇ, ಯಾಕೆ ಪ್ರಶ್ನೆ ಮಾಡ್ತಾ ಇದೀವಿ ಅಂದ್ರೆ, ಪ್ರಾಮಾಣಿಕತೆ ಕೆಲಸಗಳು ಸಾರ್ವಜನಿಕರಿಗೆ ಕೆಳಮಟ್ಟದಲ್ಲಿ ಮುಟ್ಟಬೇಕು ಅನ್ನೋದು ಒಂದೇ ಒಂದು ದೃಷ್ಟಿಯಿಂದ ಇವತ್ತು ನಾವು ಈ ಅಭಿಯಾನ ಮಾಡ್ತಿದ್ದೇವೆ ಹೊರತು ಬೇರೆ ಯಾವುದೇ ಒಂದು ಚಟಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ನಾವು ಮಾಡ್ತಾ ಇಲ್ಲ. ಬಂಧುಗಳು, ಮುಂದಿನ ದಿನಗಳಿಗೂ ನೀವು ನಮ್ಮ ಪಕ್ಷದಲ್ಲಿ ಸೇರಿ ಗ್ರಾಮ ಪಂಚಾಯತಿ ಒಳಗೆ, ತಾಲೂಕ್ ಪಂಚಾಯತಿ ಒಳಗೆ, TP ಒಳಗೆ ಸೇರೋ ಮುಖಾಂತರ ಈ ದೇಶದ ಸಮಗ್ರ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಕ್ಕೋಸ್ಕರ ನೀವೆಲ್ಲರೂ
ಬಂದು ಸೇರ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಂತ ಇವತ್ತಿನ ದಿವಸ ನಾನು ಒಬ್ಬ KRS ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಆನೇರಿ ಗ್ರಾಮದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಬಂಧುಗಳ. ಅದು ಫಿನಿಶ್ ಮಾಡೋದು